ನಮಸ್ಕಾರ ವೀಕ್ಷಕರೇ, ಬೆಳಕು ಟಿವಿ ಸಾಧಕರ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚಂದ್ರಾಚಾರ್ಯರನ್ನು ಇವತ್ತು ಭೇಟಿ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹಠಯೋಗಿ ನಿಪುಣರು, ಅದರಲ್ಲೂ ಜಲನೀತಿ, ಅಂಡರ್ ವಾಟರ್ ಮತ್ತೆ ನೂಲಿ ಕ್ರಿಯೆಗಳಲ್ಲಿ ಇವರು ಪರಿಣಿತರು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಚಂದ್ರಾಚಾರ್ಯ. ನಮಸ್ಕಾರ. 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 ಬೆಳಕು ಟಿವಿಯ ಸದಸ್ಯರಿಗೆ ನನ್ನ ತುಂಬ ಹೃದಯಪೂರ್ವಕ ಅಭಿನಂದನೆಗಳು. ಯಾಕೆಂದರೆ ಫಸ್ಟ್ ಟೈಮ್ ನಾನು ಈ ಥರ ಇಂಟರ್ವ್ಯೂ ಕೊಡ್ತಾ ಇರೋದು. ಓಕೆ. ನಾನು ಟಿ ವಿಗೆಲ್ಲ ಜಾಸ್ತಿ ಪ್ರಚಾರಕರಲ್ಲ, ನಾನು ಪ್ರೋಗ್ರಾಮ್ ಕೊಟ್ಬಿಟ್ಟು ಬರ್ತಾ ಇರ್ತಿದ್ದೆ ಅಷ್ಟೇ. ಈ ಥರ ಇಂಟರ್ವ್ಯೂ ತಗೊಳ್ತಾ ಇರೋದು ಎಲ್ಲರಿಗೂ ಒಂದು 10 ಜನಕ್ಕೆ ನಮ್ಮಲ್ಲಿ ಒಳಗಿರೋ ಅಂತರಂಗ ಅದು ಬೇರೆಯವ್ರಿಗೂ ತಲುಪಬೇಕು ಅಂತ. ಸೊ ಇವತ್ತು ನಾವು ಚಂದ್ರಾಚಾರ್ಯನ ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ, ನಿಮ್ಮ ಬಾಲ್ಯ ಶಿಕ್ಷಣ ಎಲ್ಲಾಯ್ತು, ಹೇಗಾಯ್ತು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಈ ನೆಟ್ಕಲ್ಪ ಸರ್ಕಲ್, ಬಸವನಗುಡಿ. ಎನ್ಆರ್ ಕಾಲೋನಿ ಪಕ್ಕ. ಪ್ರಾಥಮಿಕ ಶಿಕ್ಷಣ ಎಲ್ಲ ಅಲ್ಲೇ ಮುಗ್ದಿದ್ದು? ಅಲ್ಲಿ ಕಮಲಾ ನೆಹರು ಸ್ಕೂಲ್ ಇತ್ತು, ಹೈಸ್ಕೂಲ್ ಎಲ್ಲ ಅಲ್ಲಿ ಮುಗಿಸ್ಬಿಟ್ಟೆ. ಪ್ರೈಮರಿ ಬಂದ್ಬಿಟ್ಟಿದೆ ಗೌರ್ಮೆಂಟ್ ಹೈಸ್ಕೂಲ್, ಗಿರಿಜಾಮ್ಮ ಅಂತ ಬರ್ತಿತ್ತು, ಬಸವನಗುಡಿ ಪೊಲೀಸ್ ಸ್ಟೇಷನ್ ಪಕ್ಕ. ಓಕೆ. ಸೊ ಅಲ್ಲಿ ನನ್ನೆಲ್ಲ ಬರ್ತ್ ಅದೆಲ್ಲ. ಸೊ ನಾನು ಏನಾಯ್ತು ಅಂದ್ರೆ, ನಾನು 10th ಅಲ್ಲೆಲ್ಲ ಮುಗಿಸ್ಕೊಂಡೆ, ITI ಹೋದೆ, ಫಿಟ್ಟರ್ ಟ್ರೇಡ್ ಮುಗಿಸ್ಕೊಂಡೆ ಸರ್. ITI ಆದ್ಮೇಲೆ ನಾನು ಸ್ವಲ್ಪ ಬಿಸ್ನೆಸ್ ಲೈನಿಗೆ ಬಂದೆ. ಓಕೆ. ಬಿಸ್ನೆಸ್ ಲೈನ್ ಅಂದ್ರೆ ಈ ಜೆರಾಕ್ಸ್ ಮಿಷಿನ್ ಸರ್ವಿಸ್ ಇಂಜಿನಿಯರ್ ಆಗಿದೆ. ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ. ಹೌದು. ಅಲ್ಲಿಂದ ಏನಾಯ್ತು, ಒಂದು ಇಂಟರ್ವ್ಯೂ ಬಂತು ನನಗೆ. ಇಂಟರ್ವ್ಯೂ ಬಂದಾಗ ರೈಲ್ವೇಸ್ ಅಲ್ಲಿ ಬಂತು. ಓಕೆ. ರೈಲ್ವೆ ಫ್ಯಾಕ್ಟರಿ ಫಿಟ್ಟರ್ ಟ್ರೇಡ್ ಇತ್ತು ಒಂದು. ಸ್ವಲ್ಪ ವಾಲಿಬಾಲ್ ಆಡ್ತಾ ಇದ್ನಲ್ಲ, ಸ್ವಲ್ಪ ಅದರಿಂದ ಸ್ವಲ್ಪ ಮರೆಯೋಕೆ ಆಗಲ್ಲ ನಾವು ವಾಲಿಬಾಲ್ ಮತ್ತೆ ITI ನಾವು ಮರೆಯೋಕೆ ಆಗಲ್ಲ. ಅಲ್ಲಿ ಅಪಾಯಿಂಟ್ಮೆಂಟ್ 1996 ಅಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು ನನಗೆ. 1996 ಅಲ್ಲಿ ರೈಲ್ವೆ ಫ್ಯಾಕ್ಟರಿನಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅವಾಗ. ಹೌದೌದು, ಸೆಂಟ್ರಲ್ ಗೌರ್ಮೆಂಟ್. ನಾನು ಅವಾಗ ಯೋಗ ಈಗ ಏನು ಮಾಡ್ತಾ ಇರ್ಲಿಲ್ಲ ಸರ್, ಅವಾಗ ವಾಲಿಬಾಲ್ ಆಡ್ತಾ ಇದ್ದೆ. ನೀವು ರೈಲ್ವೆ ಫ್ಯಾಕ್ಟರಿ ಜಾಯಿನ್ ಆದ್ಮೇಲೆ ಈ ಯೋಗಕ್ಕೆ ತೊಡಸ್ಕೊಂಡ್ರೆ? ಹೌದೌದು. ಆಗ ಮದ್ವೆ ಮುಂಚೆ ನಾನು ಇದು ಸರ್ವಿಸ್ ಪೀರಿಯಡ್ ಅಲ್ಲಿ ಇರೋವಾಗ ನನಗೆ ಮದ್ವೆ ಆಯ್ತು, ಒಂದು ಮಗು ಆದ್ಮೇಲೆ ನನಗೆ ಕೆಲಸ ಸಿಕ್ತು. ನನ್ಗೇನಾಯ್ತು, ಇಲ್ಲಿ ವಿದ್ಯಾಪೀಠದಿಂದ ಮನೆ ಇಲೆಂಡ್ ಎಕ್ಸಲ್ ಕ್ವಾರ್ಟರ್ಸ್ಗೆ. ಇಲ್ಲಿ ಯಲಹಂಕ. ಓಕೆ. ಅಲ್ಲೇ ರೈಲ್ವೆ ಫ್ಯಾಕ್ಟ್ರಿ ಎದುರುಗಡೆನೆ ನಮ್ದು ಕ್ವಾರ್ಟರ್ಸ್. ಅಲ್ಲೇನಾಯ್ತು, ಬರೋದಲ್ಲಿ 8 hours ಮುಗಿಸ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು. ಅರೆ ಏನಿದು ಅಂದ್ಬಿಟ್ಟಿದೆ. ನಿಮ್ಗೆ ಒಂಥರ ಫ್ರೀ ಟೈಮ್ ಜಾಸ್ತಿ ಆಯ್ತು. ಏನಾರು ಒಂದು ಸಾಧನೆ ಮಾಡ್ಬೇಕಲ್ಲ ಅಂದ್ಬಿಟ್ಟಿದೆ. ಏನ್ ಮಾಡಿದೆ, ಶ್ರೀಧರ್ ಗುರುಜಿ ಆಶ್ರಮಕ್ಕೆ ನಮ್ಮ ಚಿಕ್ಕಮ್ಮನ ಮಗ ಕರ್ದ. ಓಕೆ. ಪ್ರೇಮೇಶ್ ಅಂದ್ಬಿಟ್ಟಿದೆ, ಲಾಯರ್ ಆಗಿದ್ದಾರೆ ಅವರು, ಕ್ರಿಮಿನಲ್ ಲಾಯರ್ ಆಗಿದ್ದಾರೆ. ಓಕೆ. ಅವ್ರೇನ್ ಮಾಡಿದ್ರು, ಬಾಣ್ಣ ನೀನು, ಅಣ್ಣ ಅಂತಾರೆ ನನ್ಗೆ, ಅಣ್ಣ ಬಾಣ್ಣ ಒಂದು ಶ್ರೀಧರ್ ಗುರುಜಿ ಆಶ್ರಮಕ್ಕೆ ಹೋಗ್ಬಣ್ಣ, ವರದಳ್ಳಿ ಸಾಗರದ ಹತ್ರ. ಓಕೆ. ಅಲ್ಲಿ ಹೋಗೋಣ, ಮೆಡಿಟೇಷನ್ ಇಟ್ಟಿದ್ದಾರೆ, ಬಾಣ್ಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟಿದೆ. ಇಲ್ಲಿ ಕುಂತಿದ್ದಾನಲ್ಲ ಏನಕ್ಕೆ ಅಂದ್ಬಿಟ್ಟಿದೆ, ಏನ್ ಮಾಡಿದೆ, ರಜಾ ಹಾಕ್ಬಿಟ್ಟು ಹೋಗ್ಬಿಟ್ಟೆ. ಓಕೆ. ಅಲ್ಲಿ ಏನ್ ನಡೀತದೆ ಅಂತ ತಿಳ್ಕೊಳೋದಕ್ಕೆ. ಅಲ್ಲೇನಂದ್ರೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ, ಎಲ್ಲೂ ಮಾಡಕ್ ಆಗ್ತಾ ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ, ತಲೆ ಕೆಟ್ಟೋಯ್ತು, ನೀವ್ ನಂಬ್ತೀರಿ. ಸೊ ಹಾಗೆ ಏನಾಯ್ತು, ಹೀಗೆ ಜರ್ನಿ ಮಾಡ್ಕೊಂಡು ಬಂದೆ. ಸರಿ ನಡಿಯೋಣ ಅಂತಂದೆ. ಅಲ್ಲೇನೋ ಒಂಥರ 4 ಗಂಟೆಗೆ ಎದೋಳು, 4:15ಗೆ ಎದೋಳೋದು, ಸುಮ್ಮನೆ ಧ್ಯಾನಕ್ಕೆ ಕೂತ್ಕೊಳ್ಳೋದು, ಒಬ್ರಿಗೊಬ್ರು ಮಾತಾಡಂಗಿರ್ಲಿಲ್ಲ. ಇಲ್ಲಿ ಶ್ರೀಧರ್ ಗುರುಜಿ ಆಶ್ರಮದಲ್ಲಿ ಒಬ್ರಿಗೊಬ್ರು ಮಾತಾಡಂಗಿಲ್ಲ. ಅವರು ಗುರುಗಳೊಬ್ರು ಪ್ರೇಮೇಶ್ ನಮ್ಮ ಕಸಿನ್, ಅವರಿಬ್ಬರೇ ಮಾತಾಡೋದು, ಬೇರೆ ಯಾರು ಮಾತಾಡಂಗಿಲ್ಲ. ನಾವೆಲ್ಲ ಮಾತಾಡಂಗಿಲ್ಲ, ಬರೀ ಸನ್ನೆ ಆಯ್ತಾ ಊಟ, ಹೀಗೆ ಬರೀ ಸನ್ನೆ ಮಾಡ್ಕೊಂಡು 9 ದಿನಗಳ 12 ದಿನ ನೀನು ಕಂಟಿನ್ಯೂಸ್ 4:15ಗೆ ಎದೊಳೋದು, ರಾತ್ರಿ 8:30ವರೆಗೂ. ಮಧ್ಯದಲ್ಲಿ ನಾಷ್ಟ ಇದೆಲ್ಲ ಇಟ್ಟೆ. ಕಸಿನ್ ವ್ಯವಸ್ಥೆ ಮಾಡೋವನ್ನೆಲ್ಲ ಪಾಪ. ಎಲ್ಲ ಕಂಟಿನ್ಯೂಸ್ ಆಗಿ ಧ್ಯಾನದಲ್ಲೇ ಮರೆಯಕ್ಕೆ ಆಗಲ್ಲ ನಾನು ನಮ್ಮ ಕಸಿನ್ ಪ್ರೇಮೇಶ್ನ. ಓಕೆ. ಸೊ ಅವಾಗೇನಾಯ್ತು, ಮತ್ತೆ ಇದೇನಾಯ್ತಪ್ಪ ಅಂದ್ಬಿಟ್ಟಿದೆ. ಮತ್ತೆ ಏನ್ ಮಾಡಿದೆ, ಧ್ಯಾನ ಕಲ್ತ್ಕೊಂಡು ಬಂದೆ ಸುಮ್ಮನೆ ಕೂತ್ಕೊಂಡು ಮತ್ತೆ ಅದೇ ತರ ಆಯ್ತು. ಏನಾದ್ರು ಮಾಡ್ಬೇಕಲ್ಲ ಅಂದ್ಬಿಟ್ಟಿದೆ. ಮನೇಲಿ ಒಬ್ಬನೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಈ ರಾಜ್ಕುಮಾರ್ ಹೊಟ್ಟೆ ಎಲ್ಲ ತಿರ್ಗ್ಸೋದು, ಸ್ವಲ್ಪ ಆಸನ. ಸೊ ಅವ್ರೇನ್ ಮಾಡಿದೆ, ನಾನು ಏನಾದ್ರು ಮಾಡ್ಬೇಕು ಅಂದ್ಬಿಟ್ಟಿದೆ. ಡೈಲಿ
ಸ್ಟೇಡಿಯಂ ಇತ್ತು ನಮ್ಮ ಮನೆ ಕ್ವಾರ್ಟರ್ಸ್ ಎದುರುಗಡೆನೆ ಸ್ಟೇಡಿಯಂ. ಓಕೆ ಓಕೆ. ಮಗಳಿಗೆ ಏನಾಯ್ತು, ಕೆವಿನಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೀಟ್ ಸಿಕ್ತು. ಓಕೆ. ಏನ್ ಮಾಡಿದ್ವಿ, ಅಟ್ ಎ ಟೈಮು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ವಿ. ಮತ್ತೆ ಇದು ಡೈಲಿ ಎವ್ರಿ ಡೇ ಟೈಮ್ ಮಾಡ್ತಾ ಇದ್ದೆ, ಎವ್ರಿ ಡೇ. ಅಂದ್ರೆ ನೀವೇ ಸ್ವಂತ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಿ? ಯಾರು ಗುರುಗಳಿಲ್ಲ. ನಾರ್ಮಲಿ ಸಾಮಾನ್ಯವಾಗಿ ಎಲ್ಲ ಹೇಳೋದಂದ್ರೆ ಏನಾದ್ರು ಒಂದು ವಿದ್ಯೆ ಕಲಿಬೇಕಂದ್ರೆ ಗುರುಗಳು ಇರ್ತಾರೆ. ಕೆಲವು ವಿದ್ಯೆಗಳು ಇವಾಗ ನೋಡಿ, ಏಕಲವ್ಯನ್ ತರ ನೀವು ಕಲ್ತಿದ್ದೀರಾ? ಏಕಲವ್ಯನ್ ತರ ಕಲ್ತಿದೀವಿ. ಸೊ ಹಂಗಾಗಿ ನೀವು ಆ ಫ್ರೀ ಟೈಮ್ ನ ಯೂಸ್ ಮಾಡ್ಕೊಂಡು ನೌಲಿ ಕಲ್ತೆ. ಫಸ್ಟ್ ನೌಲಿ ಕಲ್ತ್ರಿ. ನೌಲಿ ಕಲ್ತೆ. ನೆಕ್ಸ್ಟ್ ನಿಮ್ಮ ಮಗಳು ಅಲ್ಲಿ ಜಾಯ್ನ್ ಆದ್ಮೇಲೆ ಕೆವಿ ವಿದ್ಯಾಲಯಕ್ಕೆ ಅಲ್ಲಿ ನೀವು ಸ್ವಿಮ್ಮಿಂಗ್ ರಿಲೇಟೆಡ್ ಕಲ್ತೀವಿ. ಒಟ್ಟಾಗ ಅಲ್ಲಿ ಸಿಕ್ಕಂತ ಸಮಯನ ನೀವು ಸದ್ಬಳಕೆ ಮಾಡ್ಕೊಂಡಿದ್ದೀರಾ? ದುರುಪಯೋಗ ಮಾಡ್ಕೊಂಡಿಲ್ಲ. ಒಳ್ಳೆಯದು. 2012 ಅಲ್ಲಿ ಮಾರ್ಚ್ ಅಲ್ಲ ಏನೋ ಇರಬೇಕು, ಮಾರ್ಚ್ ಫೆಬ್ರವರಿ ಏನಾಯ್ತು ಅಂದ್ರೆ ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತು ಯೋಗ. ರಾಮದಾಸ್ ಅವರೆಲ್ಲ ಮಾಡಿದ್ರು ಇಲ್ಲಿ ಪ್ಯಾಲೇಸ್ ಗ್ರೌಂಡ್, ಗಾಯತ್ರಿ ವೀರಲ್ಲಿ ಮಾಡಿದ್ರು. ಅಲ್ಲೇನ್ ಮಾಡಿದೆ, ನಾನು ಸದಾನಂದ್ ಅಂತ ಇದ್ದಾರೆ ನಮ್ಮ ಆತ್ಮೀಯರು, ಸದಾನಂದ್. ಅವ್ರೇನ್ ಮಾಡಿದ್ರು, ಆಚಾರ್ಯ ನಡೀರಿ ಹೋಗೋಣ, ನಾನು ಬರ್ತೀನಿ ಕಾನ್ಫರೆನ್ಸ್ಗೆ ಅಂದ್ರು. ಯಾಕಂದ್ರೆ ಅವರು ಆ ಫ್ರೀ ಇರೋ ಟೈಮಲ್ಲಿ ಈ ತರ ಎಲ್ಲ ಒಳ್ಳೇದ್ ಮಾಡ್ಬೇಕು ಅಂತ ಎಲ್ಲಾ ಕಡೆ ಕರ್ಕೊಂಡು ಹೋಗೋರು. ಓಕೆ, ಅದೇ ಸಮಯ ಸದ್ಬಳಕೆ ಮಾಡ್ಕೊಂಡಿದ್ದೀರಾ ನೀವು. ಆಮೇಲೆ ಬನ್ನಿ ಅಂದ್ಬಿಟ್ಟಿದ್ದೆ ಕರಿಯೋರು, ಸದಾನಂದ್ ಅಂತ. ನಾನು ಅವ್ರನ್ನ ಮರೆಯಕ್ಕಾಗಲ್ಲ, ಗುರುಗಳು ಸಮಾನ. ಕನ್ನಡದ ಗುರುಗಳು ಅವರೆಲ್ಲ ಕರ್ಕೊಂಡು ಹೋಗೋರು. ಕರ್ಕೊಂಡೋಗಿ ನಾನು ಬಂದೆ. ಒಬ್ರು ಇವರಿದ್ರು, ಯಾರು ವಿಶ್ವಬಂಧು ನಾಗೇಶ್ ಅಂತ. ಓಕೆ. ಆಮೇಲೆ ದೇವರಾಜ್ ಅಂತ ಇದ್ರು. ಅವರು ಸ್ವಲ್ಪ ಅಲ್ಲಿ ಇದಿತ್ತು. ಯಾವ ತರ? ನಾನು ನುಗ್ದೆ ಒಳಗಡೆ, ನಂದು ಟ್ಯಾಲೆಂಟ್ ನೋಡ್ಕೊಂಡು, ಡೆಮೋ ನೋಡ್ಕೊಂಡು. ಓಕೆ. ಸರಿ ನೋಡ್ಬಿಟ್ಟು ನಿಂದೆ ಈ ನಾನು ನೌಲಿ ಕ್ರಿಯೆ ಮಾಡ್ತಾ ಇದ್ದೀನಿ, ಫೋಟೋಗಳೆಲ್ಲ ಇದೆ ನನ್ನ ಹತ್ರ ಇದೆ. ಓಕೆ, ಅಂದ್ರೆ ನೀವು ನೌಲಿ ಕ್ರಿಯೆ ನೌಲಿ ಕ್ರಿಯೆ ಮಾಡೋ ಪ್ರಾಕ್ಟೀಸ್ ಅಲ್ಲಿ ಎಲ್ಲ ಕಲ್ತ್ಕೊಂಡೆ ನಾನು. ಮನೇಲೆ ಎಲ್ಲ ಕಲ್ತ್ಕೊಂಡೆ, 4 ಗೋಡೆ ಮಧ್ಯೆ. ಫಸ್ಟ್ ನೌಲಿ ಎಲ್ಲ ತಿರುಗ್ತಾ ಇದೆ, ಎಲ್ಲ ಫುಲ್ ನೋಡ್ಬಿಟ್ರು, ಎಲ್ಲ ನೋಡಿದ್ರು. ಯಾರ್ಯಾರು? ಈಗಿನ ಪ್ರಧಾನಿ ನರೇಂದ್ರ ಮೋದಿಗಳು ಗುರುಗಳು, ಡಾಕ್ಟರ್ HR ನಾಗೇಂದ್ರ ಅಂತ. ಅವರು ಇದ್ರು ಅವತ್ತು ಮುಂದೆಗಡೆ. ಆಮೇಲೆ ಇವರಿದ್ರು, ರಾಮದಾಸ್ ಇದ್ರು. ಅಲ್ಲಿಂದ ಮುಗಿಸ್ಕೊಂಡು ಇದೆಲ್ಲ ಆಯ್ತಾ, ಶ್ರೀಧರಾಶ್ರಮದೆಲ್ಲ ಮುಗಿಸ್ಕೊಂಡು ಇಲ್ಲಿ ನೌಲಿ ಎಲ್ಲ ಕಲ್ತೆ ಒಬ್ನೇ. ಅಲ್ಲೇನಾಯ್ತೋ ಗೊತ್ತಿಲ್ಲ ನನ್ಗೂ, ಜ್ಞಾನೋದಯ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. ಅಲ್ಲಿ ನೀವು ಹೋಗಿದ್ದು ಧ್ಯಾನಕ್ಕೆ ಅಂತ, ಬಟ್ ಇಷ್ಟು ಕಲೆಗಳನ್ನ ಕಲ್ತ್ಕೊಂಡೆ. ಆಮೇಲೆ ಅಲ್ಲೋಗಿ ಡೆಮೋ ಕೊಟ್ಟೆ. BK ಸಾಯಂಗಾರು ಬಂದ್ರು. ಓಕೆ. ನಾನು ನೋಡಿದ್ರು, ಬಟ್ ಅವಾಗ ಅವ್ರು ಬಂದಿದ ತಕ್ಷಣ ಸ್ಟಾಪ್ ಮಾಡ್ಬಿಟ್ಟೆ ನಾನು. ಫೋಟೋಗಳೆಲ್ಲ ಇದೆ. ಸೊ ಅದೇನಾಯ್ತು, ಅಲ್ಲಿಂದ ಜರ್ನಿ ಗುರುಜಿ ಇದ್ಕೊಂಡಿದೆ, ನಾಗೇಂದ್ರ ಗುರುಜಿ ಇದ್ಕೊಂಡಿದೆ. ಅವ್ರು ಯಾರು ಅವರು ನಾನು ನೋಡಿಲ್ಲ ಇದುವರೆಗೂ ಅಂತ ಹೇಳಿದ್ರಂತೆ PA ಗೆ. ಅವ್ರ PA ಬಂದ್ಬಿಟ್ಟಿದೆ ಶಂಕರ್ ಅಂತ ಅವ್ರು. ಅವರು ಕರೆದು ನೀನ್ ಎಲ್ಲಿ ಮಾಡೋದು ಅಂತ. ನಾನು ವೀಲ್ ಅಂಡ್ ಎಕ್ಸೆಲ್ ಅಲ್ಲಿ ವರ್ಕ್ ಮಾಡೋದು ಸರ್, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ. ಬನ್ನಿ ನಮ್ಮ ಇದಕ್ಕೆ ಅಂತ ಹೇಳಿದ್ರು. ಓಕೆ. ಏಕನಾಥ್ ಜಿಗಣಿಗೆ. ಓಕೆ. ಸರಿ, ಅಲ್ಲಿ ಪ್ರಾರಂಭ ಆಯ್ತು ಸರ್ ನನಗೆ ಜರ್ನಿ. ನನ್ನ ಜರ್ನಿ ಪ್ರಾರಂಭ ಆಯ್ತು. ಎಷ್ಟು ವರ್ಷದಿಂದ ನೌಲಿ ಕ್ರಿಯೆ ಮಾಡ್ತಾ ಇದ್ದೀರಾ? ನಾನು ಸುಮಾರು 12-13 ವರ್ಷದಿಂದ ಮಾಡ್ತಾ ಇದ್ದೀನಿ. 14 ಅನ್ಕೊಳ್ಳಿ. ನೌಲಿ ಕಲಿಯೋವಾಗ ಬಿಟ್ಬಿಡಿ, ಅದು ಬಿಟ್ಬಿಡಿ. ಅಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಅಭ್ಯಾಸ ಮಾಡ್ತಾ ಇರೋದು 12-13 ವರ್ಷದಿಂದ ಮಾಡ್ತೀರಾ. ಆಮೇಲೆ ಮತ್ತೆ ಏನ್ ಮಾಡಿದೆ, ಅಲ್ಲಿಗೆ ಕಾನ್ಫರೆನ್ಸ್ ಎಲ್ಲ ನಡೀತು, ಇನ್ಫೋರಾ ಕಾನ್ಫರೆನ್ಸ್. ಓಕೆ. ಡಾಕ್ಟರ್ HR ನಾಗೇಂದ್ರ ಅಲ್ಲಿ ಡೆಮೋ ಎಲ್ಲ ಕೊಡ್ಸಿದ್ರು ನನಗೆ ಗುರುಜಿ. ಆಮೇಲೆ ಆಯ್ತು ಅಂದ್ಬಿಟ್ಟಿದೆ, ಅಲ್ಲಿ ಜರ್ನಿ ಮಾಡಿದೆ. ಈ ತಿರ್ಗಾ ಇನ್ನೊಂದ್ಸರಿ ಏನಂದ್ರೆ, ಇನ್ನೊಂದು ಟೈಪ್ ರೋಡ್ ಇಂಟರ್ನ್ಯಾಷನಲ್ ಬಂದಿದೆ, ನರೇಂದ್ರ ಮೋದಿಜಿ ಬಂದಿದ್ರಲ್ಲಿ ಜಿಗಣಿ ಆಶ್ರಮ. ಅವಾಗ ಏನಾಯ್ತು, ನಂದು ಡೆಮೋ ಇರ್ತಿತ್ತೆ ಅಂತ ನಾನು ಖುಷಿಯಾಗಿದ್ದೀನಿ. ಅಲ್ಲೇನ್ ಮಾಡ್ಬಿಟ್ರು, ನೀರಿಂದು ಮಾಡಿಸ್ಬಿಟ್ರು ಗುರುಜಿ. ನಿಮ್ಮ ಸೂರ್ಯ ನಮಸ್ಕಾರ ನೀರೊಳಗಡೆ ಕಲ್ತಿದ್ದೆ. ತದನಂತರ ಏನಾಯ್ತು, ಹಂಗೆ ಮೂವ್ ಮಾಡೋದು, ರಜಾ ಹಾಕೋದು, ಶಿಫ್ಟ್ ಇದ್ರೆ ಶಿಫ್ಟ್ ಡ್ಯೂಟಿ, ನೈಟ್ ಶಿಫ್ಟ್ ತಗೊಳ್ಳೋದು. ನಮ್ಮ ಎಂಪ್ಲಾಯೀಸ್ಗಳು ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು. ನಮ್ಮ ಆಫೀಸರ್ಗಳು ನಾಯರ್ ಅಂತ ಇದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಅದೇ ನೀವು ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದೀವಿ ಅಂತ ನಿಮ್ಗೆ ಒಳ್ಳೆದಕ್ಕೆ ಮಾಡಿದ್ರು. ಮತ್ತೆ
ಅದೇನಾಯ್ತು ಅಂದ್ರೆ ಹಂಗೆ ಟರ್ನ್ ಆಯ್ತು ಸರ್. ಹ್ಮ್ ಹಂಗೆ ಟರ್ನ್ ಆಯ್ತು 2013 ನೀರು ಒಳಗಡೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಪ್ರೋಟೀನ್ ಬರ್ತಾ ಇತ್ತು. ಓಕೆ ಹೀಗೆ ದಿನ ಸ್ವಿಮ್ಮಿಂಗ್ ಕಲ್ತಿದ್ದೆ, ಇಲ್ಲ ಜಯನಗರ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಕಲ್ತಿದ್ದೆ ನಾನು. ಓಕೆ ಪೂಲ್ ದಿನ ಒಳಗಡೆ ಆ, ಒಂದು ಸರಿ ಶಿವಕುಮಾರ್ ಸ್ವಾಮೀಜಿಗಳು ಕರೆದ್ರು. ಹ್ಮ್ ಯಾರೋ ಕರ್ಕೊಂಡು ಹೋದ್ರು ನನ್ನ ಶಿವಕುಮಾರ್ ಸ್ವಾಮಿ ತುಮಕೂರು ಫೋಟೋ ಹಾಕಿದ್ದೀನಿ ನೋಡಿ, ಕಳಿಸಿದ್ದೀನಿ. ಓಕೆ ಅವರು ಯಾರಿಗೂ ನೋಡಿಲ್ಲ, ಎಲ್ಲ ಹೋಗಿ ಹೋಗಿ ಅಂದ್ಬಿಟ್ರು. 9 ನಿಮಿಷ ನನ್ನ ವಿಡಿಯೋ ನೋಡಿದ್ದಾರೆ. ಓಕೆ ಆಮೇಲೆ ಶಿವನ್ ಜಪ ಮಾಡು ಅಂದ್ಬಿಟ್ಟಿದ್ದೆ. ಇವತ್ತು ಒಂದು ಕಲ್ಲಿದೆ ಕೊಟ್ಟಿದ್ದಾರೆ, ಅವರು ಹಿಂಗೆ ಇಟ್ಕೊಂಡು ನಾನು ಮೃತು ಹಿಂಗೆ ಕುತ್ಕೊಂಡ್ಬಿಡ್ತೀನಿ, ಹಿಂಗೆ ನೀರಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಕುತ್ಕೊಂಡ್ಬಿಡ್ತೀನಿ. ತ್ರ್ಯಂಬಕಂ ಯಜಾಮಹಿ ಹೇಳ್ತಾ ಇದ್ರೆ ಅದು ಜ್ಞಾನ ಎಷ್ಟೋ ಕೂತ್ಕೊಂಡು ನೀರೊಳಗಡೆ 3 ಸರಿ ಹೇಳ್ತೀನಿ. ಅವಾಗ ಆಮೇಲೆ ಆಟೋಮೆಟಿಕ್ ಆಗಿ ಹಿಂಗೆ ಮೇಲೆ ಬರ್ತೀನಿ. ಆಮೇಲೆ ಹೀಗೆ ನವಲಿ ಎಲ್ಲ ಆಯ್ತು, ಡೆಮೋ ಎಲ್ಲ ಆಯ್ತು. ಮತ್ತೆ ಆ ಸ್ವಾಮೀಜಿಗಳು ಕರೆಸಿದ್ರು, ನಿರ್ಮಲಾನಂದ ಸ್ವಾಮೀಜಿನ. ಓಕೆ ತುಂಬಾ ಸಾಧನೆ ಮಾಡಿದ್ಯಪ್ಪ, ಸಾಧನೆ ಮಾಡ್ಕೊಂಡು ಹೋಗು. ಸಾಧನೆ ಮಾಡ್ತಾ ಇದ್ದೀರಾ ನೀವು, ಮುಂದೆನೂ ಮಾಡಿ ಸಮಾಜಕ್ಕೆ ಏನಾಗುತ್ತೆ ಅದನ್ನ ಕೊಡಿ ಅಂತ. ಆಮೇಲೆ ಇವರು ಸುಮಾರು ಸ್ವಾಮೀಜಿಗಳು, ಈ ಚಂದನವನ ಸ್ವಾಮೀಜಿಗಳು ಅವ್ರನ್ನ, ಆಮೇಲೆ ಸ್ವಲ್ಪ ಇನ್ನ ಕೆಲವು ಸ್ವಾಮೀಜಿಗಳೆಲ್ಲ ಪರಿಚಯ. ಅಂದ್ರೆ ನನ್ನ ಸಾಧನೆಗೆ ಮರ್ಯಾದೆ ಕೊಡ್ತಾರೆ. ಮರ್ಯಾದೆ ಅನ್ನೋದಕ್ಕಿಂತ ನೀವೇನೋ ಸಮಾಜಕ್ಕೊಂದು ಕೊಡ್ತಾ ಇದ್ದೀರಾ ಅನ್ನೋದನ್ನ ಗುರುತಿಸಿದ್ದಾರೆ ಅವರು. ಆಮೇಲೆ ನಂದು ಇನ್ನೊಂದೇನಂದ್ರೆ ರಿಟೈರ್ಡ್ ಆಗೋವರೆಗೂ ನಾನು ಬೇರೆಯವ್ರಿಗೆ ಹೇಳ್ಕೊಡಕ್ ಹೋಗ್ತಿಲ್ಲ. ನಾನು ಏನೇನಿದೆ ನಾವು ಅನುಭವಿಸ್ತಾ ಇದ್ದೀವಿ. ಕರೋನಾ ಟೈಮಲ್ಲಿ ಆ ಶ್ರೀಧರ್ ಗುರುಜಿ ಆಶ್ರಮದ್ದು ತಿರ್ಗಾ ರಿಪೀಟ್ ಮಾಡ್ಕೊಂಡೆ. ಅದೇ ಧ್ಯಾನಕ್ಕಂತ ಹೋದ್ರಿ, ಬಟ್ ಇದನ್ನೆಲ್ಲ ಕಲ್ತ್ಕೊಂಡಿದ್ದೀವಿ. ಹೋಗೋದು, ಸೈನ್ ಹಾಕೋದು, ಮನೆಗೆ ಬಂದ್ಬಿಡೋದು. ಅವ್ರು ಫೋನ್ ಮಾಡೋರು ಓಡೋ ಹೋಗೋದು. ಎಲೆಕ್ಟ್ರಿಕಲ್ ಅಲ್ಲಿ ಇದ್ದೆ, ರಿಪೇರಿ ಮಾಡೋದು, ಬರೋದು, ಮನೆಗೆ ಧ್ಯಾನಕ್ಕೆ ಕೂತ್ಕೊಳ್ಳೋದು. ಅದೊಂದು ಬೇರೆ ಹುಚ್ಚಿ ಹಿಡಿತು ನಮ್ಗೆ. ಆ ಹುಚ್ಚಿ ಹಿಡಿದಿದ್ದು ಒಂಥರ ಒಳ್ಳೇದೇ ಆಯ್ತು. ಒಳ್ಳೇದೇ ಆಯ್ತು ಇದನ್ನೆಲ್ಲ ಕಲಿಯೋದಕ್ಕೆ. ಧ್ಯಾನ ಅನ್ನೋದು ಏನು ಅಂತ ಗೊತ್ತಾಗುತ್ತೆ, ಶರೀರದ ಬಗ್ಗೆ ಏನು ಅಂತ ಗೊತ್ತಾಯ್ತು. ಅಷ್ಟು ಪವರ್ಫುಲ್ ಧ್ಯಾನ ಮಾಡಿದ್ದೀನಿ. ಬಂದಾಸ್ ಮೆಡಿಟೇಷನ್, ಸುಮಾರು ಮೆಡಿಟೇಷನ್. ಇವಾಗ ನೀವು ನವಲಿನೂ ಮಾಡ್ತಾ ಇದ್ದೀರಾ, ಷಟ್ಕ್ರಿಯಸ್ ಮಾಡ್ತಾ ಇದ್ದೀರಾ. ಷಟ್ಕ್ರಿಯಸ್ ಅಲ್ಲಿ ಜಲನೇತಿ ಮಾಡ್ತಿದ್ದೆ. ಜಲನೇತಿ ಏನಕ್ಕೆ ಅಂದ್ರೆ ಕರೋನಾ ಟೈಮಲ್ಲಿ ಗೊತ್ತಾಯ್ತು ನನಗೆ. ಇವಾಗ ಷಟ್ಕ್ರಿಯೆಗಳು ಎಷ್ಟಿದಾವೆ? 6 ವಿಧಗಳಿದೆ. 6 ವಿಧಗಳಿದಾವೆ. ಜಲನೇತಿ, ಸೂತ್ರ. ಮೈಕ್ಯಾಪ್ ಟ್ಯಾಕ್ಸ್ ಅಂಡ್ HR ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಆಡಿಟರ್, ಟ್ಯಾಕ್ಸ್, HR ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂತ ನೋಡೋದಾದ್ರೆ GST ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ಮತ್ತು FSSI ಅಥವಾ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, ಬೇಸಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಎಲ್ಲ ಥರ ಲೈಸೆನ್ಸ್ ಮಾಡ್ತಾರೆ. ಮತ್ತು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟು, ಫಾರ್ಮ್ ಸಿ ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಂತ ಏನು ಕರಿತೀವಿ, ಇದು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಮತ್ತು ಝೊಮ್ಯಾಟೊ, ಸ್ವಿಗ್ಗಿ ರಿಜಿಸ್ಟ್ರೇಷನ್ ಕೂಡ ಇದೆ. ಮತ್ತು ISO ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು PF ಮತ್ತು ESI ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ITR ಫೈಲಿಂಗು, MSME ರಿಜಿಸ್ಟ್ರೇಷನ್ನು, ಮತ್ತು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ನು, ಅಂದರೆ ಬ್ರಾಂಡ್ ನೇಮ್ ಏನಿರುತ್ತೆ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಆಗುತ್ತೆ. ಮತ್ತು ಪೇರೋಲ್ ಸಾಫ್ಟ್ವೇರ್ ಕೂಡ ಇದೆ. ಲೋನ್ಸ್ ಮತ್ತು ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದೆ. ಯಾವುದೇ ಒಂದು ಲೈಸೆನ್ಸ್ ಬೇಕು ಅಂತಂದರೆ ನಿಮಗೆ ಒಂದು ಇದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಫುಡ್ ಲೈಸೆನ್ಸ್ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ಒಂದು 3-4 ಡೇಸಲ್ಲಿ ಅಪ್ರೂವಲ್ ಕೂಡ ಇರುತ್ತೆ. ಯಾವುದೇ ಒಂದು ಸರ್ವಿಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಯಾವುದೇ ಒಂದು ಸರ್ವಿಸನ್ನು ನೀವು ಪಡ್ಕೋಬೋದು. ಮತ್ತು ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಮೈಕ್ಯಾಪ್ ಟ್ಯಾಕ್ಸ್ ಮತ್ತು HR ಸೊಲ್ಯೂಷನ್ಸ್, ಅದು ಮೈಕ್ಯಾಪ್ ಟ್ಯಾಕ್ಸ್ ಆ್ಯಂಡ್ HR solution.in ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈ ಲಿಂಕಿಗೆ ಹೋದರೆ ನೀವು ಈ ಥರ ಒಂದು ಅವ್ರದ್ದು ವೆಬ್ಸೈಟ್ ಕೂಡ ಓಪನ್ ಆಗೋದು. ವೆಬ್ಸೈಟಲ್ಲಿ ಯಾವುದೆಲ್ಲ ಸರ್ವಿಸಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಲಿಸ್ಟಿಂಗ್ ಕೂಡ ಇದೆ. ಯಾವುದೇ ಸರ್ವಿಸಸ್ ಬೇಕಾದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಮತ್ತು ಒಂದು ಮೇಲ್ ID ಕೂಡ ಇದೆ, ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವೆಬ್ಸೈಟ್ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸು ಮತ್ತು ಒಂದು ಲೈಸೆನ್ಸ್ಗಳ ಬಗ್ಗೆ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.